ನೋಡಿ ಈ ಸೀರೆ ತಗೊಂಡಿದ್ದೀನಿ. ಇದು ಸಿಲ್ವರ್ ಕಲರ್ ಇದೆ, ಇದೆಲ್ಲ ಸಿಲ್ವರ್ ಕಲರ್ ಇದೆ. ಇದು ಸಿಲ್ವರ್, ಇದಕ್ಕೆ ಮ್ಯಾಚಿಂಗ್ ಆಗಿ ಕುಚ್ಚಾಕ್ತಾ ಇದ್ದೀನಿ. ಯಾವ ತರ ಡಿಸೈನ್ ಅಂತ ಹೇಳ್ತೀನಿ. ಇದು ನೋಡ್ಬೋದು, ಇದು ಮೈಸೂರು ಸಿಲ್ಕ್ ಸೀರೆ. ಇದನ್ನ ಈ ತರ ಹಾಕಿದ್ದೀನಿ. ಇದೇ ಡಿಸೈನ್ ಅಲ್ಲಿ ಈ ರಿಂಗ್, ಈ ಬೀಡ್ ಇದೆಯಲ್ಲ, ಇದೊಂದು ಚೇಂಜ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಹೇಗೆ ಹಾಕೋದು ಅಂತ ಈ ಡಿಸೈನ್ ನ ನೋಡೋಣ ಬನ್ನಿ. ಇದು ಬೇಸಿಕ್ ಅಲ್ಲೇನೆ ತುಂಬಾ ಈಸಿಯಾಗಿ ಹಾಕ್ಬೋದು ಈ ಡಿಸೈನು. ಇದು ಮೈಸೂರು ಸಿಲ್ಕ್ ಸೀರೆಗೆ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್ ಸೀರೆಗಳಿವು. ನೀವು ನಿಮ್ಮ ಮನೆಗೆ ನಿಮ್ಮ ಸೀರೆನಾದ್ರೂ ಹಾಕೊಬೋದು, ಕಲ್ತ್ಕೊಂಡ್ರೆ ಬೇರೆಯವ್ರಿಗೂ ಹಾಕ್ಕೊಡ್ಬೋದು. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಿಸೈನ್ ಹೇಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ಬೋದು, ಪೂರ್ತಿ ಸೀರೆ ಇದೇ ರೀತಿ ಹಾಕಿದ್ದೀನಿ. ನಾನಿಲ್ಲಿ ಗೋಲ್ಡ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ನೀವು ಬೇಕಿದ್ರೆ ಮೆರೂನ್ ಕಲರ್ ಇದೆಯಲ್ಲ ಬಾರ್ಡ್ರ್ ಕಲರ್ ಕಟ್ಬೋದು. ನಾನು ಗೋಲ್ಡ್ ಕಲರಲ್ಲೇ ಕಟ್ಟಿದ್ದೀನಿ. ಈ ಕಲರ್ ದಾರ ಇರಲಿಲ್ಲ, ಬಟ್ ಇದಿತ್ತಲ್ವ ಅಂದ್ಬಿಟ್ಟು ಈ ಕಲರಲ್ಲಿ ಕಟ್ಟಿದ್ದೀನಿ. ಇದು ಚೆನ್ನಾಗೇ ಕಾಣಿಸ್ತಾ ಇದೆ. ಇವಾಗ ಇದೇ ಕಲರಲ್ಲಿ ಬೀಡ್ ಚೇಂಜ್ ಮಾಡಿ ಹೇಗೆ ಈ ಡಿಸೈನ್ ಹಾಕೋದು ಅಂತ ನೋಡೋಣ ಬನ್ನಿ. ನೋಡ್ಬೋದು, ಈ ದಾರ ಸುತ್ಕೊಂಡಿದ್ದೀನಿ. ಒಂದು ದಾರ ತಗೊಂಡು ಈ ರೀತಿ ದಾರ ತಗೊಂಡು ಈ ರೀತಿ ಶೀಟ್ಗೆ ಫಾಲ್ ಶೀಟ್ ಬರುತ್ತಲ್ಲ, ಅದಕ್ಕೆ ಈ ರೀತಿ 5 ಎಳೆ 6 ಎಳೆ 5 ಎಳೆ ಆಗಲ್ಲ, 6 ಎಳೆ 7 ಎಳೆ ನಿಮ್ಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆ ಸುತ್ಕೊಬೋದು. ಬಟ್ 8 ಎಳೆ 9 ಎಳೆ ವರೆಗೂ ಸುತ್ತಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು 9 ಎಳೆವರೆಗೂ ಸುತ್ತಿರೋದು. ಇದು ದಾರ ಸುತ್ತದ ಹೇಗೆ ಅಂತ ಬೇಕಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಈ ಡಿಸೈನ್ ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಇವಾಗ ವಿಡಿಯೋ ಪೂರ್ತಿ ನೋಡಿ ಹೇಗೆ ಬಂದಿದೆ ಅಂತ ತಿಳಿಸೋದು ಮರಿಬೇಡಿ. ಇದನ್ನ ಈ ಸೆರಗಿರುತ್ತಲ್ಲ ನೋಡಿ, ಬೀಡು ಅಷ್ಟೇನೆ ಈ ತರ ಬೀಡ್ ತಗೊಂಡಿದ್ದೀನಿ. ನಾನು ಜಾಸ್ತಿ ಸೀರೆಗೆ ಹಾಕೋದ್ರಿಂದ ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಯಾವಾಗ ಯಾವುದೇ ಬೀಡ್ಸ್ ಬೇಕೋ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನಾನಿವಾಗ ಈ ಬೀಡ್ ತಗೊಂಡಿದ್ದೀನಿ, ಇದನ್ನು ತಗೊಂಡಿದ್ದೀನಿ. ಇದನ್ನೇ ಇದರಲ್ಲೇ ಹಾಕಿರ್ತೀನಿ. ನೋಡ್ಬೋದು, ಈ ಥರದ್ರಲ್ಲಿ ಇವಾಗ ತೋರಿಸಿದ್ನಲ್ಲ ಆ ಡಿಸೈನ್ ಹಾಕಿರೋದು. ನಿಮಗೆ ಇದ್ರಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬೀಡ್ಸ್ ಹಾಕೋದು. ಇದು ಸ್ವಲ್ಪ ಈಸಿ ಆಗುತ್ತೆ. ಕ್ರೋಶ ಕಡ್ಡಿಯಿಂದ ಹಾಕ್ಬೇಕಲ್ವಾ, ಎಳೆ ತೆಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇಕಿದ್ರೆ ಇದನ್ನ ಹಾಕೋದು ಹೇಗೆ ಅಂತ ನೋಡಬೇಕು ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಕೋದು ಹೇಳ್ಕೊಡ್ತೀನಿ. ಇದನ್ನು ಅಷ್ಟೇನೆ ಇದು ಈಸಿಯಾಗಿ ಹಾಕ್ಬೋದು ಈ ಬೀಡು. ಬನ್ನಿ ನೋಡೋಣ ಹೇಗೆ ಅಂತ. ಇವಾಗ ಇದನ್ನ ಜಿಗ್ಜಾಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಪೂರ್ತಿ ನಾನೇ ಜಿಗ್ಜಾಗ್ ಮಾಡಿದ್ದೀನಿ. ಸೆರಗು ಕಡೆ ಇದು ಸೆರಗು, ಇದನ್ನ ಸೀದಾ ಹಿಡ್ಕೊಬೇಕು. ಸೀದಾ ಹಿಡ್ಕೊಂಡು ಕ್ರೋಶ ಕಡ್ಡಿ ಇರುತ್ತಲ್ಲ, ಫಸ್ಟ್ಗೆನೆ ಸೀರೆಗೆ ಚುಚ್ಚಿ ಇಲ್ಲಿ ದಾರ ಹಿಂಗೆ ಕೈಗೆ ಸುತ್ಕೊಂಡಿರ್ತೀವಲ್ಲ, ಇದು ನೋಡ್ಬೋದು, ಈ ದಾರನ ಈ ತರ ಎಳೆ ಎಳ್ಕೊಂಡು ಶೀಟಲ್ಲಿ ಸುತ್ಕೊಂಡಿರೋದನ್ನ ಈ ಬೆಳ್ಳಿಗೆ ಈ ರೀತಿ ಸುತ್ಕೋಬೇಕು. ಈಗ ಸುತ್ಕೊಂಡು ಈ ಕೈಯಲ್ಲಿ ಹಿಂಗೆ ಇಟ್ಕೊಬೇಕು. ಈ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಮತ್ತೆ ಈ ಕ್ರೋಶ ಕಡ್ಡಿ ಚುಚ್ಚಿರ್ತೀವಲ್ಲ, ಇದ್ರಲ್ಲಿ ಹಾಸಿ ಕ್ರೋಶ ಕಡ್ಡಿಲಿ ಈ ತರ ತೆಗಿಬೇಕು. ಎಳೆ ತೆಗೆದ್ಬಿಟ್ಟು ಮತ್ತೆ ಹಿಂಗೆ ಕ್ರೋಶ ಮೇಲೆ ತಗೊಂಡು ಮತ್ತೆ ಒಳಗಡೆ ಸೆಳ್ಕೊಂಡಿರ್ತೀವಲ್ಲ, ಆ ದಾರದಲ್ಲಿ ಹಾಸಿ ತೆಗೆದ್ರೆ ನೋಡ್ಬೋದು ಒಂದು ನಾಟ್ ಆಯ್ತು, ಒಂದು ಗಂಟು ತರ ಆಗುತ್ತೆ. ಮತ್ತೆ ಅದಕ್ಕೆ ಚುಚ್ಚಿ ಮತ್ತೆ ಅದೇ ರೀತಿ ದಾರ ಎಳ್ಕೊಬೇಕು. ನೀವು ಯಾರಾದ್ರೂ ಸ್ಟಾರ್ಟಿಂಗ್ ಕಲಿಯರಿದ್ರೆ ಓಡಿಸಿ ನೋಡಿ ಅರ್ಥ ಆಗುತ್ತೆ. ನೋಡ್ಬೋದು, ಇಷ್ಟುದ್ದ ದಾರ ಎಷ್ಟೋ ಬಿಟ್ಟಿದ್ದೀನಿ, ಯಾಕೆಂದ್ರೆ ಬಿಚ್ಕೊಬಾರ್ದು ಅನ್ನೋದಕ್ಕೋಸ್ಕರ. ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿನಾದ್ರೂ ಬಿಡ್ಬೋದು, ಬಟ್ ಇಷ್ಟುದ್ದ ದಾರ ಎಷ್ಟೋ ಬಿಟ್ಟಿದ್ದೀನಿ ಇರ್ಲಿ ಅಂತ. ಅದನ್ನ ಕುಚ್ಚು ಕಟ್ಲಿಕ್ಕೆ ಸೇರಿಸ್ಕೊಂಡು ಕಟ್ಬೋದು. ಈಗ ಎರಡು ನಾಟ್ ಹಾಕಿದ್ಮೇಲೆ ಮತ್ತೆ ಇದನ್ನ ನೋಡ್ಬೋದು ಚೈನ್ ಹಾಕ್ತಾ ಇದ್ದೀನಿ. ಚೈನ್ ಹಾಕೊಂಡು ಹೋಗ್ಬೇಕು ಈ ತರ. ನೀವು
ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೈನ್ ತರ ಬರುತ್ತೆ. ಚೈನ್ ಹಾಕೊಂಡು ಹೋಗ್ಬೇಕು. ಒಂದು 10 ಚೈನ್ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಮಧ್ಯ 3 ಕುಚ್ಚು ಕಟ್ಟಬೇಕಲ್ವಾ, ಹಾಗಾಗಿ 5 ಚೈನ್ ಈ ರೀತಿ ಚೈನ್ ಹಾಕಿ 10 ಚೈನ್ ಆಗಿ ಮಾಡ್ಕೋಬೇಕು. ಈ ಚೈನ್ ಎಣಿಸ್ಕೊಂಡು ಹಾಕಿ, ನಾನು ಡೈಲಿ ಹಾಕೋದ್ರಿಂದ ಒಂದು ಅಂದಾಜ್ ಮೇಲೆ ಹಾಗೆ ಹಾಕ್ತೀನಿ ನೋಡಿ. ಈ ರೀತಿ ಚುಚ್ಬಿಟ್ಟು ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಚುಚ್ಬಿಟ್ಟು ಸೀರೆಯಿಂದ ದಾರ ತೆಗೆದ್ನಲ್ಲ, ಅದೇ ರೀತಿ ಇಲ್ಲೂ ಅಷ್ಟೇ ಒಂದು ನಾಟ್ ಹಾಕ್ಬೇಕು. ಈ ರೀತಿ ನೋಡ್ಬೋದು, ಈ ರೀತಿ ನಾಟ್ ಹಾಕ್ಬಿಟ್ಟು ಇಲ್ಲಿ ತೆಗ್ದಿದ್ದೀನಲ್ಲ ಈ ಬೀಡು, ಈ ಬೀಡ್ಗೆ ಮತ್ತೆ ಇದು ಈ ತರ ಫ್ಲವರ್ಸ್ ಇದೆ ನೋಡಿ, ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು. ಈ ಫ್ಲವರ್ಸ್ದು ಹಾಕ್ತಾ ಇದ್ದೀನಿ ನಾನು, ನೋಡ್ಬೋದು. ಇದು ಬೇಕಾದ್ರೂ ಹಾಕ್ಬೋದು, ಇದು ಸ್ಮಾಲ್ ಸಣ್ಣದಿದೆಯಲ್ವಾ, ಇದನ್ನು ಹಾಕ್ಬೋದು, ಇದಾದ್ರೂ ಆಗುತ್ತೆ. ನಾನು ಈ ತರ ಫ್ಲವರ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ತರ ಫ್ಲವರ್ಸ್ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಹೋಲ್ ಇರುತ್ತೆ, ಈ ಹೋಲ್ ಒಳಗಡೆ ಹಿಂಗಿದೆಯಲ್ಲ, ಈ ರಿಂಗ್ ಹೋಲ್ ಒಳಗಡೆ ಈ ಮಧ್ಯೆ ಇರುತ್ತಲ್ಲ, ಈ ಬೀಡು ಅಷ್ಟೇ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ಈ ಕ್ರೋಶ ಚುಚ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿಕೊಂಡು ಇದರಿಂದ ಈ ತರ ತೆಗಿಬೇಕು ದಾರ ನೋಡಿ. ಈ ರೀತಿ ಬರುತ್ತೆ, ಈ ರೀತಿ ಬರುತ್ತೆ ಮಾಡ್ಕೊಂಡು ಇಲ್ಲಿ ಈ ತರ ಎಳ್ಕೊಂಡ್ಮೇಲೆ ಮತ್ತೆ ಈ ರೀತಿ ಕ್ರೋಶಕ್ ಮೇಲೆ ದಾರ ತಗೊಂಡು ಒಂದು ನಾಟ ಹಾಕ್ಬಿಟ್ಟು ಮತ್ತೆ ಸೀರೆಗೆನೆ ಚುಚ್ಚಿ ಮತ್ತೆ ಒಂದು ನಾಟ ಹಾಕ್ಬೇಕು. ತೆಗೆದ್ಬಿಟ್ಟು ಎಳ್ರಲ್ಲಿ ಒಂದು ತೆಗಿಬೇಕು ನೋಡಿ. ಈ ರೀತಿ ಬರುತ್ತೆ ನೋಡಿ. ಈ ರೀತಿ ತೆಗೆದ್ಮೇಲೆ ಮತ್ತೆ ಚೈನ್ ಹಾಕೊಂಡು ಹೋಗ್ಬೇಕು. ಮತ್ತೆ ಈ ರೀತಿ ಚೈನ್ ಹಾಕೊಂಡು ಹೋಗ್ಬೇಕು. ನೋಡ್ಬೋದು, 4 ಚೈನ್ ಹಾಕ್ತೆ. 5, 6, 7, 8, 9, 10. ನೀವು ಈ ರೀತಿ ಎಣಿಸ್ಕೊಂಡಾದ್ರೂ ಹಾಕಿ. ಆಗ್ತಾ ಆಗ್ತಾ ಗೊತ್ತಾಗ್ಬಿಡುತ್ತೆ ಅಂದ್ರೆ ಇವರು ಕುಚ್ಚಾಕೋರ್ಗೆಲ್ಲ ಒಂದು ಅಂದಾಜ್ ಮೇಲೆ ಹಾಕೊಂಡು ಹೋಗ್ಬಿಡ್ತಾರೆ. ಈ ರೀತಿ ಎಣಿಸ್ಕೊಂಡು ಕುತ್ಕೊಳ್ಳಲ್ಲ. ನೀವು ಬಿಗಿನರ್ಸ್ ಇದ್ದೀರಾ ಅಂದ್ರೆ ಎಣಿಸ್ಕೊಂಡು ನೀಟಾಗಿ ಹಾಕಿ. ಸ್ವಲ್ಪ ಕಲಿಯೋವರೆಗೂ ಸ್ವಲ್ಪ ಪೇಷನ್ಸ್ ಇದ್ದ ಹಾಕದ್ ಕಲಿಬೇಕು. ಮತ್ತೆ ಕುಚ್ಚಾಕೋದಷ್ಟೇ ನೋಡ್ಕೋಬೇಕು ನೀಟಾಗಿ. ಅರ್ಥ ಆಗೋ ಗಂಟೆ ರಿವರ್ಸ್ ಓಡಿಸಿ. ನಿಮ್ಗೆ ಹೇಗೆ ಅರ್ಥ ಆಗುತ್ತೋ ಅರ್ಥ ಮಾಡ್ಕೊಂಡು ನೋಡ್ಬೇಕು. ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಇನ್ನೂ ಅರ್ಥ ಆಗ್ಲಿಲ್ಲ ಇದ್ರ ಬಗ್ಗೆ, ಇನ್ನೂ ಡೀಟೇಲ್ ಆಗಿ ಹೇಳ್ಕೊಡಿ ಅಂತ ತಿಳಿಸಿ. ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು, ಈ ರೀತಿ ದಾರ ತಗೊಂಡು ಈ ತರ ಬೀಡ್ಸ್ ಒಳಗಡೆಯಿಂದ ನೀಟಾಗಿ ಕ್ರೋಶ ಕಡ್ಡಿಲಿ ಇಟ್ಕೊಂಡು ದಾರ ಎಲ್ಲ ಈ ರೀತಿ ತೆಗಿಬೇಕು. ಈ ರೀತಿ ತೆಗ್ದು ನೋಡ್ಬೋದು ಇದು ಎಷ್ಟು ಈಸಿ ಆಗಿದೆ ಅಂತ. ಈಗ ಇದು ಈ ಕೈಯಲ್ಲಿ ಇಟ್ಕೊಂಡು ಹಿಡಿತೀವಲ್ಲ ಈ ದಾರನ, ಈ ದಾರ ಇದ್ರೊಳಗಡೆ ಹಾಸಿ ತೆಗಿಬೇಕು. ಕ್ರೋಶ ಮೇಲಿಂದ ಈ ದಾರ ತೆಗೆದ್ರೆ ನೋಡಿ ಈ ರೀತಿ ಬರುತ್ತೆ. ಮತ್ತೆ ಸೀರೆಗೆ ಚುಚ್ಬಿಟ್ಟು ಮತ್ತೆ ಈ ದಾರ ಎಳ್ಕೋಬೇಕು. ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ನೋಡ್ಬೋದು, ಈ ರೀತಿ ಆಯ್ತು. ಇದೆರಡೇ ಡಿಸೈನ್ ಹಾಕಿರೋದನ್ನ ನೀವು ಓಡಿಸಿ ನೋಡ್ಕೊಳ್ಳಿ. ನಾನು ಜಾಸ್ತಿ ಇದನ್ನೇ ಫುಲ್ ವಿಡಿಯೋ ಸರಿಗೆ ಪೂರ್ತಿ ಹಾಕೋದು ತೋರಿಸಿದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ. ಹಾಗಾಗಿ ನೀವು ಇದು ನೋಡ್ಬೋದು, ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಪೂರ್ತಿ ಇದೇ ರೀತಿ ಬೀಡ್ ಹಾಕಿದ್ದೀನಿ. ಈಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ಚೈನ್ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿನೂ ಅಷ್ಟೇ ಇದೇ ರೀತಿ ಲಾಸ್ಟಿಗೂ 10 ಚೈನ್ ಹಾಕ್ಬೇಕು. ಈ ರೀತಿ 10 ಚೈನ್ ಈ ರೀತಿ ಹಾಕಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದೇ ರೀತಿ ಹಾಕ್ಬೇಕು. ಈ ರೀತಿ ಚುಚ್ಚಿ ಮತ್ತೆ ಅದೇ ರೀತಿ ದಾರದಲ್ಲಿ ಎಳ್ಕೋಬೇಕು. ಮತ್ತೆ ಚುಚ್ಚಿ ಎಳ್ಕೊಳ್ಳೋದ್ರಿಂದ 2 ಸರಿ ಗಂಟು ಹಾಕೋದ್ರಿಂದ ನೀಟಾಗಿ ಗಂಟಾಗಿರುತ್ತೆ, ಬಿಚ್ಕೊಳ್ಳಲ್ಲ. ಇದನ್ನ ಈ ರೀತಿ ಎಕ್ಸ್ಟ್ರಾ 1-2 ಹಾಕ್ಬಿಟ್ಟು ಕಟ್ ಮಾಡ್ಬೇಕು. ಇಲ್ಲಿ ಕಟ್ ಮಾಡಿ ಇದನ್ನ ನೋಡ್ಬೋದು, ಇದನ್ನ ಇದ್ರ ಕ್ರೋಶದಿಂದ ತೆಗಿಬೇಕು. ಈ ತರ ತೆಗ್ದಾಗ ಈ ರೀತಿ ಗಂಟಾಗಿರುತ್ತೆ, ಇದು ಬಿಚ್ಕೊಳ್ಳಲ್ಲ. ಮತ್ತೆ ಇಲ್ಲಿ 3 ಕುಚ್ಚು ಬರುತ್ತಲ್ಲ, ಅವಾಗ ಕುಚ್ಚು ಜೊತೆ ಸೇರಿಸಿ ಕಟ್ಟಬೇಕು. ನೋಡ್ಬೋದು, ಇದು ಸ್ಟಾರ್ಟಿಂಗು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಾ ಅಂದ್ರೆ ಸೀದನೇ ಇರ್ಬೇಕು. ಸೀರೆ ಸ್ಟಾರ್ಟ್ ಮಾಡಿದೆ ಇಲ್ಲಿಂದ
ಅದೇ ಇದಕ್ಕೇನೆ ಮತ್ತೆ ದಾರ ಈ ರೀತಿ ಕಟ್ ಮಾಡಿರ್ತೀವಲ್ಲ ಅದೇ ದಾರ ಮತ್ತೆ ಈ ರೀತಿ ಬೆಳ್ಳಿಗೆ ಸುತ್ಕೋಬೇಕು. ಈ ರೀತಿ ಇರುತ್ತಲ್ಲ, ಹಿಂಗೆ ಬೆಳ್ಳಿಗೆ ಈ ರೀತಿ ತಗೊಂಡು ಈ ತರ ಸುತ್ಕೊಬೇಕು. ಈಗ ಸುತ್ಕೊಂಡು ಈಗ ಇಟ್ಕೊಬೇಕು. ಈಗ ಇಟ್ಕೊಂಡಾಗ ಇಲ್ಲಿ ಸೀರೆ ಸೀದಾ ಮೇಲಿರುತ್ತೆ, ಉಲ್ಟ ಇರುತ್ತಲ್ಲ, ಅಲ್ಲಿಗೆ ಹಿಂಗೆ ಇಟ್ಕೊಂಡು ಈ ಕ್ರೋಶ ಕಡ್ಡಿಯಿಂದ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಹಾಕಕ್ಕೆ ದಾರ ಎಳ್ಕೊಂಡಿದ್ವಲ್ಲ ಅಲ್ಲೇ ಪಕ್ಕದಲ್ಲೇ ಚುಚ್ಬಿಟ್ಟು ಈ ದಾರನ ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಈ ನಾಟ್ ಒಳಗಡೆ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಮತ್ತೆ ಅದೇ ರೀತಿ ಚೈನ್ ಹಾಕ್ಬೇಕು. ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಚೈನ್ ಹಾಕಿದ್ರೋ ಅದೇ ರೀತಿ ಹಾಕ್ಬೇಕು. ಈ ರೀತಿನಾದ್ರೂ ಹಾಕಿ ಒಂದ್ 4 ಚೈನ್ ಹಾಕ್ಬಿಟ್ಟು ಮತ್ತೆ ಸೀರೆ ಒಳಗಡೆ ಚುಚ್ಚಿ ದಾರ ಎಳ್ಕೊಂಡು, ಇವಾಗ 2 ಕಾಣಿಸ್ತಾ ಇದೆ, 2ರಲ್ಲಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಈ ರೀತಿ ಎಳ್ಕೋಬೇಕು. ಇದನ್ನ ಇಲ್ಲಿ ಕುಚ್ಚು ಬರುತ್ತೆ, ಅದಕ್ಕೋಸ್ಕರ ಹಾಗಾದ್ರೂ ಹಾಕ್ಬೋದು. ಇಲ್ಲಾಂದ್ರೆ ಈ ದಾರ ಇರುತ್ತಲ್ಲ, ಈ ದಾರದೊಳಗಡೆ ಸೆಳ್ಕೊಂಡು ಈ ರೀತಿ ಆದ್ರೂ ಹಾಕ್ಬೋದು. ಈ ರೀತಿ ಈಸಿ ಕಲಿಯೋರ್ಗೆ. ನೋಡಿ, ಈ ರೀತಿ ನನಗೆ ಸ್ವಲ್ಪ ಹೇಳಕ್ ಆಗಿಲ್ಲ ಅಂದ್ರೂ ನೀವು ನೋಡ್ತಿರ್ತೀರಲ್ಲ, ಅರ್ಥ ಆಗುತ್ತೆ ಹೇಗ್ ಮಾಡೋದು ಡಿಸೈನು ಅಂತ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ನನಗೆ ಎಲ್ಲೆಲ್ಲಿ ಹೇಳಕ್ ಆಗಲ್ವೋ ಅದನ್ನ ಸ್ವಲ್ಪ ನೀವು ನೋಡಿ ಅದೇ ರೀತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ನೋಡಿ, ಈ ಸೀರೆಗೆ ಚುಚ್ಚಿ ಮತ್ತೆ ಒಂದು ನಾಟ್ ಹಾಕಿ ತೆಗ್ದಿದ್ದೀನಿ. ಮತ್ತೆ ಪಕ್ಕದ್ರಲ್ಲೂ ಅದೇ ರೀತಿ ಸೀರೆ ಕುಚ್ಚು ಕಟ್ಲಿಕ್ಕೆ ಈ ರೀತಿ ಚೈನ್ ತರ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಈ ರೀತಿ ರೆಡಿ ಆಗಿದೆ. ಇದಕ್ಕೆ ಇಲ್ಲೊಂದು ಕುಚ್ಚು ಬರುತ್ತೆ, ಇಲ್ಲೊಂದು ಕುಚ್ಚು ಬರುತ್ತೆ, ಇಲ್ಲೊಂದು ಕುಚ್ಚು ಬರುತ್ತೆ. ಇಷ್ಟು ಗ್ಯಾಪ್ ಇದೆ, ನೋಡ್ಬೋದು. ಈ ಗ್ಯಾಪ್ ಒಳಗಡೆ ಈ ರೀತಿ ದಾರ ತಗೊಂಡು ಮತ್ತೆ ಇದನ್ನ ಕ್ರೋಶ ಕಡ್ಡಿ ಮೇಲೆ ತಗೊಂಡು ಡಬಲ್ ಆಯ್ತು, ನೋಡ್ಬೋದು. ಮತ್ತೆ ಈ ಬೀಡ್ ಒಳಗಡೆ ಹಾಕಿ ನೀಡಲ್ ಅಂತೀನಿ, ಕ್ರೋಶ ಈ ಬೀಡ್ ಒಳಗಡೆ ಹಾಕಿ ರಿಂಗ್ ಒಳಗಡೆ ಈ ರೀತಿ ದಾರ ಎಳ್ಕೋಬೇಕು. ನೋಡ್ಬೋದು, ಇವಾಗ 3 ಎಳೆ ಬಂದಿದೆ. ಈ ರೀತಿ ದಾರದ ಮೇಲೆ ಕ್ರೋಶ ಮೇಲೆ ದಾರ ತಗೊಂಡು 2 ಎಳೆಲಿ ತೆಗಿಬೇಕು, ಮತ್ತೆ 2 ಎಳೆಲಿ ತೆಗಿಬೇಕು. ಇದು ತುಂಬಾ ಸಿಂಪಲ್ ಆಗಿದೆ, ಬಟ್ ಕಲಿಯೋರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಪೂರ್ತಿ ನೋಡಿ. ನೀವು ನಿಮ್ ಸೀರೆಗೆ ಯಾವಾಗ್ಲೂ ಹೇಳ್ದಂಗೆ ಸೀರೆಗಾದ್ರೂ ಹಾಕೊಡ್ಬೋದು. ಮತ್ತೆ ಮನೇಲಿರೋ ಹೆಣ್ಮಕ್ಳು ತುಂಬಾ ಈ ರೀತಿ ಅಂದ್ರೆ ಕುಚ್ಚಾಕೋದು, ಫಾಲ್ ಹಾಕೋದೆಲ್ಲ ಕಲ್ತ್ರೆ ತುಂಬಾ ಒಳ್ಳೇದು. ಕಲ್ತ್ಕೊಳ್ಳಿ. ನಿಮ್ ಸೀರೆಗೆ ನೀವು ಹಾಕೊಂಡಾಗ ಎಷ್ಟು ಖುಷಿ ಆಗುತ್ತೆ. ಹಾಗಾಗಿ ಕಲ್ತ್ಕೊಂಡಾಗ ನಿಮ್ ಸೀರೆಗೆ ನೀವು ಹಾಕೊಂಡಾಗ ತುಂಬಾ ಖುಷಿ ಆಗುತ್ತೆ. ಮತ್ತೆ ನೀವು ಕಸ್ಟಮರ್ಗೂ ಹಾಕೊಡ್ಬೋದು, ಮನೇಲೆ ಕುತ್ಕೊಂಡು ಅರ್ನ್ ಮಾಡ್ಬೋದು ಮನಿ. ಹಾಗಾಗಿ ನೋಡ್ಬೋದು, ಈ ರೀತಿ ನಾನು ಕುಚ್ಚಾಕ್ತಾ ಇದ್ದೀನಿ. ಈಗ 4 2 3 4 5 ಹಾಕಿದ್ದೀನಿ. ಈಗ ನೀವು ಇದನ್ನ ನೋಡ್ಬೋದು. ಮತ್ತೆ ಇದೇ ರೀತಿ ಕ್ರೋಶ ಮೇಲೆ ದಾರ ತಗೊಂಡ್ರೆ 2 ಆಯ್ತು. ಈ ರೀತಿ 1 ಇರುತ್ತೆ. ಮತ್ತೆ ಈ ತರ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ರಿಂಗ್ ಒಳಗಡೆಯಿಂದ ದಾರ ಎಳ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, 3 ಎಳೆ ಆಗಿದೆ. ಅವಾಗ ಮತ್ತೆ ಕ್ರೋಶ ಮೇಲೆ ತಗೊಂಡು 2ರಲ್ಲಿ ಎಳ್ಕೋಬೇಕು, ಮತ್ತೆ 2ರಲ್ಲೂ ಎಳ್ಕೊಂಡ್ರೆ ಮತ್ತೆ 1 ಆಗುತ್ತೆ. ಈಗ ಬೀಡ್ ಹಾಕ್ತಾ ಇದ್ದೀನಿ. ನೋಡ್ಬೋದು, ಇದ್ರಲ್ಲಿ ನಾನು ಏನ್ ಗೊತ್ತಾ, ಜಾಸ್ತಿ ಸೀರೆ ಕುಚ್ಚಾಕ್ತೀನಿ. ಒಂದ್ ದಿವಸಕ್ಕೆ 2-3 ಆದ್ರೂ ಹಾಕ್ತೀನಿ. ಹಾಗಾಗಿ ಒಟ್ಟಿಗೆ ಎಲ್ಲ ಒಂದಕ್ಕೆ ಹಾಕಿಟ್ಟಿರ್ತೀನಿ. ಎಲ್ಲದಕ್ಕೂ ಒಂದೊಂದು ಹಾಕಿಟ್ಕೊಂಡ್ರೆ ನನಗೆ ರಿಸ್ಕ್ ಅನ್ಸುತ್ತೆ. ಎಲ್ಲಾದ್ರಲ್ಲೂ ಸ್ವಲ್ಪ ಹಾಕಿಟ್ಟಿದ್ದೀನಿ ಅನ್ಸುತ್ತೆ. ಹಾಗಾಗಿ ಎಲ್ಲ ಒಂದ್ರಲ್ಲಿ ಹಾಕಿಟ್ಟಿರ್ತೀನಿ. ಯಾವ ಬೀಡ್ ಬೇಕೋ ಆ ಬೀಡ್ ತಗೊಂಡು ಸೀರೆಗೆ ಹಾಕ್ಬೋದು. ನೋಡ್ಬೋದು, ಈ ರೀತಿ ಒಂದು ಬೀಡ್ ತಗೊಂಡಿದ್ದೀನಿ. ಈ ಬೀಡ್ನ ಸೀರೆಗೆ ಹಾಕೋದು ಈ ರೀತಿ ಕ್ರೋಶ ಮೇಲೆ ಎಳ್ಕೊಂಡು ಕ್ರೋಶ ಮೇಲೆ ತಗೊಂಡು ಮತ್ತೆ ಈ ಬೀಡ್ನ ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಇದೆ. ಇದನ್ನ ಮತ್ತೆ ಈ ತರ ಏನಿದು ಕ್ರೋಶ ಮೇಲೆ ತಗೊಂಡು ದಾರನ ಮತ್ತೆ ಬೀಡೊಳಗಡೆ ಹೋಗಿ ಈ ರೀತಿ ದಾರನ ಈ ರೀತಿ ಎಳ್ಕೋಬೇಕು. ನೋಡಿ, ಒಂದೆಳೆ ಬಂದಿಲ್ಲ, ಹಾಗಾಗಿ ಮತ್ತೆ ರಿಟರ್ನ್ ಹಾಕಿ ಈ ರೀತಿ ಎಳ್ಕೊತಾ ಇದ್ದೀನಿ. ಇದೇ ರೀತಿ ಪೂರ್ತಿ ಸೀರೆ ಆಗ್ತಾ ಹೋಗ್ಬೇಕು.
ಒಳ್ಳೆ ಒಂದು ಡಿಸೈನ್ ರೆಡಿ ಆಗುತ್ತೆ. ಇದೇ ರೀತಿ ನೀವು ಟ್ರೈ ಮಾಡಿ. ನೀವು ಬಿಗಿನರ್ಸ್ ಕಲಿಯೋರಿದ್ದೀರಾ ಸ್ಟಾರ್ಟಿಂಗ್ ಅಲ್ಲಿ ಅನ್ನೋದಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಟಿರಿ. ನೀವು ನೋಡ್ಬಿಟ್ಟು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ತಿಳಿಸಿದ ತಕ್ಷಣ ನನಗೆ ನಿಮ್ಗೇನು ಅರ್ಥ ಆಗ್ತಿಲ್ಲ ಅನ್ನೋದು ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಹಾಗಾಗಿ ನೀವು ಕಮೆಂಟ್ ಮಾಡಿ ತಿಳಿಸಿ, ನನಗೆ ಕಂಪ್ಲೀಟಾಗಿ ಹೇಗೆ ಹಾಕೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಈ ರೀತಿ ಪೂರ್ತಿ ಸೀರೆಗೆ ಹಾಕ್ತಾ ಹೋಗ್ಬೇಕು. ಇದು ಬೇಸಿಕ್ ಡಿಸೈನೇನೆ. ಬೀಡು ರಿಂಗ್ ಬೀಡ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೋಡ್ತಾ ಇದ್ದೀರಲ್ಲ, ಆ ಫ್ಲವರ್ಸ್ ಡಿಸೈನ್ ಎಲ್ಲ ಸಖತ್ತಾಗಿ ಕಾಣುತ್ತೆ. ಮತ್ತೆ ಬೇಸಿಕ್ ಆದ್ರೂ ಮತ್ತೆ ಇದನ್ನ ಹಾಕ್ಸ್ಕೊಂಡ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ. ಬೇಸಿಕ್ ಡಿಸೈನ್ ಅಂತ ಹೇಳ್ಬೋದು ನಾನು ಅಷ್ಟೇನೆ, ಬಟ್ ಇದಕ್ಕೆ ಜಾಸ್ತಿ ದುಡ್ಡಿರುತ್ತೆ. ನಾವು ಕುಚ್ಚಾಕ್ ಕೊಡ್ತೀವಲ್ಲ, ಇದಕ್ಕೆ ರೇಟು ಅಷ್ಟೇ ತುಂಬ ಇರುತ್ತೆ. ಬೇಕಿದ್ರೆ ಎಷ್ಟು ತಗೋಬೋದು, ಎಷ್ಟು ತಗೋತೀರಾ ಅನ್ನೋದಿದ್ರು ತಿಳಿಸಿ ಹೇಳ್ತೀನಿ ಎಷ್ಟು ತಗೋತೀವಿ ಅಂತ. ಮತ್ತೆ ಅವಾಗಲೇ ತೋರಿಸಿದ್ನಲ್ಲ, ಇದೇ ರೀತಿ ಚೈನ್ ಹಾಕ್ಕೊಳ್ತಾ ಹೋಗ್ಬೇಕು. ಈ ಚೈನ್ ಹಾಕಿದ್ದೀನಲ್ಲ ಅದರೊಳಗಡೆ ಹಸಿ ಸೂಜಿ ಕ್ರೋಶ ತಗೊಂಡು ಈ ರೀತಿ ಇರುತ್ತಲ್ಲ ಕ್ರೋಶ, ಇದ್ರೊಳಗಡೆ ಹಾಕಿ ಚೈನ್ ಒಳಗಡೆ ಮತ್ತೆ ಡಬಲ್ ಎಳ್ಕೊಂಡು ದಾರ, ಮತ್ತೆ ಇದೇ ರೀತಿ ಪೂರ್ತಿ ಸೀರೆ ಹಾಕ್ತಾ ಹೋಗಿ. ನೀವು ಟ್ರೈ ಮಾಡಿ. ಫಸ್ಟ್ ಬಿಗಿನರ್ಸ್ ಇದ್ದೀರಾ ಅಂದ್ರೆ ನೀವು ಒಂದು ತಗೊಳ್ಳಿ, ದಾರ ತಗೊಳ್ಳಿ, ಒಂದು ಕ್ರೋಶ ಕಡ್ಡಿ ತಗೊಳ್ಳಿ, ಮತ್ತೆ ಒಂದು ವೇಸ್ಟ್ ಯಾವ್ದಾದ್ರು ಸೀರೆನೋ ವೇಲೋ, ಇಲ್ಲ ಅಂದ್ರೆ ಸೀರೆ ಅಂದ್ರೆ ಎಲ್ಲಾರ ಮನೇಲಿ ಸೀರೆ ಇರುತ್ತೆ. ಸೀರೆಗೆ ಹಾಕಿ ಮತ್ತೆ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ, ಮತ್ತೆ ಜಿಗ್ಜಾಗ್ ಮಾಡಿಸ್ಬೇಕಾಗುತ್ತೆ, ಕಟ್ ಮಾಡ್ಬೇಕಾಗುತ್ತೆ ಅನ್ನೋದಿರುತ್ತೆ. ಇಲ್ಲ ಅಂದ್ರೆ ಬ್ಲೌಸ್ ಪೀಸ್ ಬರುತ್ತಲ್ಲ, ಆ ಬ್ಲೌಸ್ ಪೀಸಿಗೆ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಹೇಗ್ ಬಂದಿದೆ ಅಂತ ತಿಳಿಸಿ. ಪೂರ್ತಿ ಸೀರೆ ಇದೇ ರೀತಿ ಹಾಕ್ತೀನಿ, ಯಾಕೆಂದ್ರೆ ನಿಮ್ಗೆ ವಿಡಿಯೋದಲ್ಲಿ ಪೂರ್ತಿ ಸೀರೆಯಲ್ಲಿ ಹಾಕೋದೆಲ್ಲ ತೋರಿಸಿದ್ರೆ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಪೂರ್ತಿ ಸೀರೆ ಕಂಪ್ಲೀಟ್ ಆಗಿ ಹಾಕಿದ್ಮೇಲೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿ ನಾನು ಜಾಸ್ತಿ ಎಲ್ಲಾ ತರ ಡಿಸೈನ್ ಹಾಕಕ್ ಬರುತ್ತೆ, ಬಟ್ ಇನ್ಮೇಲೆ ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ ಸಪೋರ್ಟು ಯಾವಾಗೂ ಇರಲಿ. ಇನ್ಮೇಲೆ ಡೈಲಿ ವಿಡಿಯೋ ಹಾಕ್ತೀನಿ. ಲೈಕ್ ಮಾಡಿ, ಹೇಗ್ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅರ್ಥ ಆಗಿದ್ದವರು ಈ ರೀತಿ ಅರ್ಥ ಆಗ್ಲಿಲ್ಲ ಮತ್ತೆ ನಮ್ಗೆ ಹೇಳ್ಕೊಡಿ ಅಂತ ಹೇಳಿ ನಾನು ಖಂಡಿತ ಹೇಳ್ಕೊಡ್ತೀನಿ. ನಾನು ಯಾರೆಲ್ಲ ಕಲ್ತ್ಕೋಬೇಕು ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರಿ, ನಾನು ಅಪ್ಲೋಡ್ ಮಾಡ್ತಿರ್ತೀನಿ ವಿಡಿಯೋಸ್. ನೋಡಿ, ಈ ರೀತಿ ನಾನು ಪಟ ಒಂದ್ ಅವರ್ಗೆಲ್ಲ ಈ ಸೀರೆ ಹಾಕ್ಬಿಡ್ತೀನಿ, ಅಷ್ಟು ಫಾಸ್ಟ್ ಆಗಿ ಹಾಕ್ತೀನಿ. ಮತ್ತೆ ಅದೇ ರೀತಿನೇ ಒಂದ್ ಬೀಡ್ ಹಾಕ್ಬಿಟ್ಟು ಮತ್ತೆ ಚೈನ್ ಮೇಲೆ ತಗೊಳ್ಳೋದು. 1 ಅವರ್ಗೆಲ್ಲ ಹೇಳಿದ್ನಲ್ಲ, ಒಂದ್ ಸೀರೆ ಹಾಕ್ಬಿಡ್ತೀನಿ ಡಿಸೈನು. ಅಷ್ಟು ಫಾಸ್ಟ್ ಆಗಿ ಹಾಕ್ತಾ ಹೋಗ್ತಾ ಇರ್ತೀನಿ. ಇವಾಗ ವಿಡಿಯೋ ಆಗ್ತಿರೋದ್ರಿಂದ ಸ್ವಲ್ಪ ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಹೇಳ್ತಾ ಇದ್ದೀನಲ್ಲ ಈ ರೀತಿ ಹಾಕ್ಬೇಕು ಅಂತ, ಹಾಗಾಗಿ ಲೇಟ್ ಆಗುತ್ತೆ ಅಷ್ಟೇನೆ. ಬಟ್ ಹಾಗೆ ಕುಚ್ಚಾಕ್ತಾ ಇದ್ರೆ ಫಾಸ್ಟ್ ನಾನು 1 ಅವರ್ಗೆಲ್ಲ ಈ ಡಿಸೈನ್ ಹಾಕ್ಬಿಡ್ತೀನಿ. ಮತ್ತೆ ಮಧ್ಯ ಕುಚ್ಚು ಕಟ್ಟಕ್ಕೆ ಒಂದು ಅರ್ಧ ಗಂಟೆ ತಗೊಳ್ತೀನಿ. 1.5 ಅವರಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ ಈ ಡಿಸೈನ್. ನೋಡ್ಬೋದು, ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ರೀಲ್ಸ್ ಇದ್ರ ತರ ಮಿನಿ ಬ್ಲಾಗ್ ತರ ಮಿನಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ, ಶಾರ್ಟ್ಸ್ ವಿಡಿಯೋಸ್. ನೋಡಿ, ಇದೇ ರೀತಿ ಪೂರ್ತಿ ವಿಡಿಯೋಸ್ ಇದೇ ರೀತಿ ಬರುತ್ತೆ. ಹಾಗಾಗಿ ಪೂರ್ತಿ ಇದೇ ರೀತಿ ಹಾಕಿದ್ಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಕುಚ್ಚೆಲ್ಲ ಕಟ್ಟಿ ಹೇಗ್ ಬಂದಿದೆ ಅಂತ. ಅದು ಈ ರೀತಿ ಕುಚ್ಚೆಲ್ಲ ಕಟ್ಟಿದಾಯ್ತು. ನೋಡ್ಬೋದು, ಈ ರೀತಿ ಕುಚ್ಚೆಲ್ಲ ಕಟ್ಟಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಈ ರೀತಿ ಬಂದಿದೆ. ಇದು ಕುಚ್ಚು ಕಟ್ಟುವಾಗ ಎಳ್ಕೊಂಡಿರುತ್ತೆ, ಹಾಗಾಗಿ ಒಂಥರ ಕ್ರಾಸ್ ಆಗಿ ಕಾಣಿಸುತ್ತೆ ಅಷ್ಟೇ. ಕರೆಕ್ಟ್ ಆಗಿದೆ ಈ ರೀತಿ. ತುಂಬಾ ಚೆನ್ನಾಗಿದೆ ಡಿಸೈನ್. ಇವತ್ತು ಎಷ್ಟು ಸೀರೆ ಕುಚ್ಚಾಕಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಹಾಗೆ ಇದು ಬೇಬಿ ಕುಚ್ಚೊಂದು ಹಾಕಿದ್ದೀನಿ. ಸೀರೆ ಚೆನ್ನಾಗಿದಾವೆಲ್ಲ, ರೇಷ್ಮೆ ಸಿಲ್ಕ್ ಸೀರೆಗಳು. ಇದೊಂದು ಬೇಸಿಕಲ್ಲೇನೆ, ಎಲ್ಲ ಬೇಸಿಕಲ್ಲೇನೆ.
ಹಾಕಿದ್ದೀನಿ. ಯಾವ ಗ್ರ್ಯಾಂಡ್ ಡಿಸೈನ್ ಏನು ಬಂದಿರಲಿಲ್ಲ, ಹಾಗಾಗಿ ಬೇಸಿಕ್ ಡಿಸೈನ್ ಎಲ್ಲಾನು. ಯಾವ ಡಿಸೈನ್ ಇಷ್ಟ ಆಯಿತು ಅಂತ ತಿಳಿಸಿ. ಸೀರೆ ಇವತ್ತಿನ ಡಿಸೈನ್ ಇಷ್ಟ ಆಯ್ತಾ ಅನ್ನೋದು ತಿಳಿಸಿ. ಇವತ್ತಿಷ್ಟೆಲ್ಲ ಅಂದರೆ ಇದು 2 ದಿವಸ ಕಟ್ಟಿರೋದು, ಒಂದು 5-6 ಸೀರೆ ಇದ್ದಾವೆ. ಒಂದು ದಿವಸಕ್ಕೆ ಒಂದು 2-3 ಕಟ್ತಿರ್ತೀನಿ. ಹಾಗಾಗಿ ಎಲ್ಲ ಡಿಸೈನು ಅಂದರೆ ಬೇಬಿ ಕುಚ್ಚು, ಬೇಸಿಕ್ ಡಿಸೈನ್ ಜಾಸ್ತಿ ಬಂದಿದ್ವು. ಹಾಗಾಗಿ ಬೇಸಿಕ್ ಡಿಸೈನ್ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನನಗೆ ಗ್ರ್ಯಾಂಡ್ ಡಿಸೈನ್ ಎಲ್ಲ ಬರುತ್ತೆ. ಯಾವ ಡಿಸೈನ್ ನಿಮಗೆ ಇಷ್ಟ ಅಂತ ತಿಳಿಸಿ. ಮತ್ತು ಇನ್ನು ಯಾವುದು ನಿಮ್ಗೆ ಇಷ್ಟ ಡಿಸೈನು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದೆ ವಿಡಿಯೋದಲ್ಲಿ ಹಾಕಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.